ಕೃಷ್ಣರಾಜ ಒಡೆಯರ್ ಬಗ್ಗೆ ನಾನು ಮಾತಾಡ್ತಿದ್ದೀನಿ. ನಾಲ್ವಡಿ ಕೃಷ್ಣರಾಜ ಒಡೆಯರು ಆಡಳಿತ ಆಗಿರ್ಬೋದು ಅಥವಾ ಸಾಮಾಜಿಕ ಕೊಡುಗೆಗಳಿಗೆ ಅಪಾರವಾದಂತಹ ಕೊಡುಗೆಗಳನ್ನು ಕೊಟ್ಟಿರುವಂಥದ್ದನ್ನ ನಾವು ಕಾಣ್ತೀವಿ. ಅದರ ಜೊತೆಗೆ ನಾವಿಲ್ಲಿ ಯಾವ ರೀತಿ ಅವರು ಸಾಮಾಜಿಕ ಹರಿಕಾರ ಅಂತಲೂ ಕೂಡ ಕರಿತೀವಿ, ಆಧುನಿಕ ಶಿಲ್ಪಿ ಅಂತಲೂ ಕೂಡ ನಾವು ಅವರನ್ನು ಕರಿತೀವಿ. ಹಾಗೆ ಶ್ರೀ ವಾಣಿವಿಲಾಸ ಸೇತುವೆ, ಇದು ಯಾವ ರೀತಿ ಸೇತುವೆಯನ್ನು ಓಪನ್ ಮಾಡ್ತಾರೆ ಮತ್ತು ಶ್ರೀ ವಾಣಿವಿಲಾಸ ಹೆರಿಗೆ ಆಸ್ಪತ್ರೆಯ ಪ್ರಾರಂಭೋತ್ಸವದ ನೆರವೇರಿದ 8 ತಿಂಗಳಿಗೆ ಸರಿಯಾಗಿ 1935 ನವೆಂಬರ್ 8ನೇ ತಾರೀಕು ದಿನ ಇಂಡಿಯಾ ಸರ್ಕಾರದ ಕೈಗಾರಿಕೆ ಸಚಿವರಾದ ಸರ್ ಫ್ರಾಂಕ್ ನಾಯಿಸ್ ಅವರು ತಿರುಮಕೋಡ್ಲು ನರಸೀಪುರದ ಬಳಿ ಕಪಿಲಾ ನದಿಗೆ ಹೊಸದಾಗಿ ಕಟ್ಟಿದ ಶ್ರೀ ವಾಣಿವಿಲಾಸ ಸೇತುವೆಯ ಪ್ರಾರಂಭೋತ್ಸವವನ್ನು ನೆರವೇರಿಸ್ತಾರೆ. ಈ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನದ ಚೀಫ್ ಇಂಜಿನಿಯರ್ ಆದ ಶ್ರೀ ದಿವಾನ್ ಬಹದ್ದೂರ್ ಎನ್ ಅಯ್ಯಂಗಾರ್ಯರವರು ಸರ್ ಫ್ರಾಂಕ್ ನಾಯಿಸ್ ಅವರಿಗೆ ಒಂದು ಭಿನ್ನ ಒತ್ತಳೆಯನ್ನು ಅರ್ಪಿಸಿ ಮಾಡಿದ ಭಾಷಣದಲ್ಲಿ ಈ ಸೇತುವೆಯ ಇತಿಹಾಸವನ್ನು ವಿವರಿಸುತ್ತಾ, ಈ ಸೇತುವೆಯು ಕಾವೇರಿ, ಕಪಿಲಾ ನದಿಗಳ ಸಂಗಮಕ್ಕೆ ಬಹು ಸಮೀಪದಲ್ಲಿದೆ. ಇಲ್ಲಿಗೆ ಮೈಸೂರು ಸಂಸ್ಥಾನದ ರಾಜಧಾನಿಯಾದಂತಹ ಮೈಸೂರು ನಗರವು ಸುಮಾರು 28 ಮೈಲಿಗಳ ದೂರದಲ್ಲಿದೆ. ಶಿವನ ಸಮುದ್ರದ ಸುಪ್ರಸಿದ್ಧ ಜಲಪಾತವು ವಿದ್ಯುತ್ ಶಕ್ತಿಯನ್ನು ಉತ್ಪತ್ತಿ ಮಾಡುವ ಪ್ಲಪ್ ಯಂತ್ರಶಾಲೆಯು ಇಲ್ಲಿಗೆ ಸುಮಾರು 25 ಮೈಲಿಗಳ ದೂರದಲ್ಲಿದೆ. ಕಾವೇರಿ ನದಿಯು, ಕಪಿಲಾ ನದಿಯು ವರ್ಷದಲ್ಲಿ ಅನೇಕ ತಿಂಗಳ ಕಾಲ ಬಹಳ ನೀರಿನಿಂದ ತುಂಬಿರುತ್ತವೆ. ದೋಣಿ, ಹರಿಗೋಲುಗಳ ಸಂಚಾರಕ್ಕೆ ಅವಕಾಶವಿಲ್ಲದಂತೆ ಅವುಗಳ ಪ್ರವಾಹವು ಬೋರ್ಗರೆಯುತ್ತದೆ. ಹಾಗೆ ಅವುಗಳನ್ನು ದಾಟುವುದು ಅಸಾಧ್ಯವಾಗಿರುವುದು. ಆದ ಕಾರಣ ಇವೆರಡು ನದಿಗಳಿಗೂ ಸೇತುವೆಗಳನ್ನು ಕಟ್ಟಿಸಬೇಕಾದದ್ದು ಬಹುಕಾಲದಿಂದಲೂ ಅವಶ್ಯಕವಾಗಿತ್ತು. ಇಲ್ಲಿಗೆ ಸುಮಾರು ಅರ್ಧ ಮೈಲಿ ದೂರದಲ್ಲಿ ಕಾವೇರಿ, ಕಪಿಲಾ ನದಿಗಳೆರಡು ಒಟ್ಟುಗೂಡಿ ಪ್ರವೇಶಿಸುವೆಡೆಯಲ್ಲಿ ಒಂದೇ ಒಂದು ಸೇತುವೆಯನ್ನು ಕಟ್ಟುವುದನ್ನು ಬಿಟ್ಟು ಇಷ್ಟು ಸಮೀಪವಾಗಿ ಕಾವೇರಿ ನದಿಗೊಂದು ಸೇತುವೆಯನ್ನು, ಕಪಿಲಾ ನದಿಗೊಂದು ಸೇತುವೆಯನ್ನು ಕಟ್ಟಿರುವುದೇಕೆಂಬುದಾಗಿ ಮೊದಲು ನೋಟಕರಿಗೆ ಸಂಶಯ ಬರುತ್ತದೆ. ಹೀಗೆ 2 ಸೇತುವೆಗಳನ್ನು ಕಟ್ಟದೆ ಒಂದೇ ಒಂದು ಸೇತುವೆಯನ್ನು ಮಾತ್ರವೇ ಕಟ್ಟಿದ ಪಕ್ಷಕ್ಕೆ ಕಾವೇರಿ, ಕಪಿಲಾ ನದಿಗಳ ಬಯಲಿನ ಫಲವತ್ತಾದ ಪ್ರದೇಶದಲ್ಲಿ ನೆಲೆಗೊಂಡಿರುವ ಮೈಸೂರು ನಗರವು ಸರಿಯಾದ ಸಂಚಾರ ಸಂಬಂಧವಿಲ್ಲದೆ ಆಗಲೂ ಮೊದಲಿನಂತೆಯೇ ಕೇವಲ ಪ್ರತ್ಯೇಕವಾಗಿಯೇ ಉಳಿದಿರಬೇಕಾಗುತ್ತಿತ್ತು. ಒಂದು ಕಡೆ ಮೈಸೂರಿನಿಂದ ಮಳವಳ್ಳಿಗೂ ಶಿವನ ಸಮುದ್ರಕ್ಕೂ, ಇನ್ನೊಂದು ಕಡೆ ಮೈಸೂರಿನಿಂದ ಚಾಮರಾಜನಗರಕ್ಕೂ ಸತ್ಯಮಂಗಲಕ್ಕೂ ಸಂಚಾರ ಮಾರ್ಗಗಳು ಏರ್ಪಡಿಸುವುದಕ್ಕೆ ಹಾಗೆ ಅವಕಾಶವಿರುತ್ತಿರಲಿಲ್ಲ. ಈ ಪ್ರದೇಶದಲ್ಲಿ ಕಾವೇರಿ ನದಿಗೊಂದು ಸೇತುವೆಯನ್ನು, ಕಪಿಲಾ ನದಿಗೊಂದು ಸೇತುವೆಯನ್ನು ಕಟ್ಟಿರುವುದರಿಂದ ಮೈಸೂರು ಸಂಸ್ಥಾನಕ್ಕೂ ಮದ್ರಾಸ್ ಮತ್ತು ಕೊಡಗು ಪ್ರಾಂತ್ಯಗಳಿಗೂ ಪರಸ್ಪರವಾಗಿ ಸಂಪೂರ್ಣವಾದ ಸಂಬಂಧವನ್ನು ಕಲ್ಪಿಸಿ ಸಂಚಾರ ಮಾರ್ಗಗಳನ್ನು ಏರ್ಪಡಿಸಲಾಗಿದೆ. ಈ ಸೇತುವೆಯಲ್ಲಿ 80 ಅಡಿಗಳ ಅಂತರವುಳ್ಳ 9 ಕಣ್ಣುಗಳು, 60 ಅಡಿಗಳ ಅಂತರವುಳ್ಳ 2 ಕಣ್ಣುಗಳು ಇವೆ. ಕೈಪಿಡಿ ಗೋಡೆಗಳ ಮಧ್ಯದಲ್ಲಿ 18 ಅಡಿಗಳಿರುವಂತೆ ಸೇತುವೆಯ ಮೇಲಿನ ರಸ್ತೆಯನ್ನು ಮಾಡಿಸಲಾಗಿದೆ. ಈ ಸೇತುವೆಗೆ 3,45,000 ರೂಪಾಯಿಗಳ ವೆಚ್ಚವಾಗಿರುತ್ತೆ ಆಗಿನ ಕಾಲದಲ್ಲಿ. ಇಂಡಿಯಾ ಸರ್ಕಾರದವರು ರಸ್ತೆಯ ನಿಧಿಯಿಂದ ಈ ಸೇತುವೆಯ ವೆಚ್ಚದಲ್ಲಿ ಅರ್ಧ ಮೊಬಲಗು ಕೃಪೆ ಮಾಡಿ ಕೊಡದೆ ಹೋಗಿದ್ದ ಪಕ್ಷಕ್ಕೆ ಇನ್ನು ಅನೇಕ ವರ್ಷಗಳ ಕಾಲದವರೆಗೆ ಈ ಸೇತುವೆಯನ್ನು ಕಟ್ಟಿಸುವುದು ಮೈಸೂರು ಸರ್ಕಾರದವರಿಗೆ ಅಸಾಧ್ಯವಾಗಿಯೇ ಇರುತ್ತಿತ್ತು. ಕಾವೇರಿ ನದಿಯ ಸೇತುವೆಯ ಮೇಲಣ ಸಂಚಾರ ಸಮಾರಂಭದ ಮಹೋತ್ಸವವನ್ನು 1932 ಆಗಸ್ಟ್ 29ರಲ್ಲಿ ಆಳುವ ಮಹಾಸ್ವಾಮಿಯವರು ನೆರವೇರಿಸಿದರು. ಅದು ಶ್ರೀ ಕೃಷ್ಣರಾಜೇಂದ್ರ ಸೇತುವೆ ಎಂದು ಅವರ ದಿವ್ಯ ನಾಮಾಂಕಿತದಿಂದ ಶೋಭಿಸುತ್ತಿದೆ. ಕಪಿಲಾ ನದಿಗೆ ಕಟ್ಟಿರುವ ಈ ಸೇತುವೆ ಕೀರ್ತಿಶೇಷರಾದ ಶ್ರೀ ಮಹಾಮಾತೃಶ್ರೀ ವಾಣಿವಿಲಾಸ ಸನ್ನಿಧಾನದವರ
ನಾಮಾಂಕಿತವನ್ನಿಡಬಹುದೆಂದು ನಾಲ್ವಡಿ ಕೃಷ್ಣರಾಜ ಒಡೆಯರು ಕೃಪೆ ಮಾಡಿ ಅನುಮತಿಯನ್ನು ದಯಪಾಲಿಸಿದ್ದಾರೆ. ಸಂಸ್ಥಾನದ ಪುರೋಭಿವೃದ್ಧಿಯಲ್ಲಿ ಮಹಾಮಾತೃಶ್ರೀಯವರಿಂದ ತೀವ್ರ ಶಕ್ತಿಯು ಸುಪ್ರಸಿದ್ಧವಾಗಿದೆ. ಶ್ರೀ ನಾಲ್ವಡಿ ಕೃಷ್ಣರಾಜರ ಪ್ರಜೆಗಳಲ್ಲಿ ಸಮಸ್ತ ಪಂಗಡಗಳವರು, ಸಮಸ್ತ ಕೋಮುಗಳವರು ಮಹಾಮಾತೃಶ್ರೀಯವರ ಉಪಕಾರಗಳನ್ನು ಎಂದೆಂದಿಗೂ ಕೃತಜ್ಞತಾ ಪೂರ್ವಕವಾಗಿ ತಮ್ಮ ನೆನಪಿನಲ್ಲಿಟ್ಟುಕೊಂಡಿರುತ್ತಾರೆ ಎಂಬುದಾಗಿ ಹೇಳಿ, ಈ ವಾಣಿವಿಲಾಸ ಸೇತುವೆಯ ಮೇಲೆ ಸಮಸ್ತ ಜನಗಳು, ಸಮಸ್ತ ಕಾಲ್ನಡೆಗಳು, ಸಚೇತವೆನಿಸಿದ ಸಮಸ್ತ ಪ್ರಾಣಿಗಳು, ಅಚೇತವೆನಿಸಿದ ಸಮಸ್ತ ವಾಹನಗಳು ಸಂಚರಿಸಲು ಅಪ್ಪಣೆಯನ್ನಿತ್ತು ಈ ಸೇತುವೆಯ ಮೇಲಿನ ಸಂಚಾರ ಸಮಾರಂಭ ಮಹೋತ್ಸವವನ್ನು ನೆರವೇರಿಸಬೇಕೆಂದು ಪ್ರಾರ್ಥಿಸ್ತಾರೆ. ಆಗ ಸರ್ ಫ್ರಾಂಕ್ ನಾಯಿಸ್ ರವರು ತಮ್ಮ ಭಾಷಣದಲ್ಲಿ ಮೈಸೂರು ಸಂಸ್ಥಾನದ ಚರಿತ್ರೆಯಲ್ಲಿ ತಮಗಿರುವ ತೀವ್ರ ಶಕ್ತಿಯನ್ನು ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರು ಶ್ರೀ ವಾಣಿವಿಲಾಸ ಸನ್ನಿಧಾನದವರಲ್ಲಿಯೂ ತಮಗಿರುವ ಪ್ರೀತಿ ಗೌರವಗಳನ್ನು ವ್ಯಕ್ತಗೊಳಿಸಿ ಉದಾರ ಹೃದಯರಾದ ಆಳುವ ಮಹಾಸ್ವಾಮಿಯವರ ವ್ಯಕ್ತಿ ಪ್ರಭಾವವನ್ನು ಕೊಂಡಾಡಿದರು. ಅಂದಿನ ಸಮಾರಂಭವು ಮುಗಿಯುವುದಕ್ಕೆ ಮೊದಲು ಸರ್ ಫ್ರಾಂಕ್ ನಾಯಿಸ್ ರವರು ಶ್ರೀ ಮನ್ಮ ಮಹಾರಾಜರವರಿಗೂ ಅವರ ಸರಕಾರಕ್ಕೂ ದಿವಾನ್ ಸರ್ ಮಿರ್ಜಾ ಸಾಹೇಬರವರಿಗೂ ದಿವಾನ್ ಬಹದ್ದೂರ್ ಶ್ರೀ ಎನ್ ಅಯ್ಯಂಗಾರರಿಗೂ ತಮ್ಮ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸ್ತಾರೆ. ಹೀಗೆ ಭಾಷಣವನ್ನು ಪೂರೈಸುವುದಕ್ಕೆ ಮುಂಚೆ ಸರ್ ಫ್ರಾಂಕ್ ನಾಯಿಸ್ ರವರು ಸರ್ವ ವಿಷಯಗಳಲ್ಲಿಯೂ ಮೈಸೂರು ಮುಂದುವರಿದೆ ಎಂದು ಅಭಿಪ್ರಾಯಪಟ್ಟು ಅಖಿಲ ಭಾರತಕ್ಕೆ ಸಂಬಂಧಪಟ್ಟ ಉದ್ಯಮಗಳಲ್ಲಿ ಮೈಸೂರು ಹೇಗೆ ಭಾಗವಹಿಸಿ ತನ್ನ ಕೈಯಲ್ಲಾದ ಸಹಾಯವನ್ನು ಮಾಡುತ್ತಿರುವುದು, ವ್ಯವಸಾಯ ಮತ್ತು ಕೈಗಾರಿಕೆಗಳ ವಿಷಯದಲ್ಲಿ ಮೈಸೂರು ಎಷ್ಟು ಮುಂದುವರಿದಿರುವುದು, ಕಾಫಿ ಪರಿಶೋಧನೆಯ ಕೆಲಸದಲ್ಲಿ ಮೈಸೂರಿನ ಉತ್ಸಾಹ ಇತ್ಯಾದಿ ಅಂಶಗಳನ್ನು ನಮೂದಿಸಿ ಫೆಡರೇಷನ್ ವಿಚಾರವನ್ನೆತ್ತಿ ಮಾತನಾಡುತ್ತಾ ಬ್ರಿಟಿಷ್ ಭಾರತಕ್ಕೂ ದೇಶೀಯ ಸಂಸ್ಥಾನಗಳಿಗೂ ಸರಕಾರವನ್ನು ಉಂಟು ಮಾಡಲು ಸಹಾಯವಾಗುವ ವಿಷಯಗಳನ್ನೇ ಅನೇಕವಿದೆ ಎಂಬುದು ತಮ್ಮ ದೃಢವಾದ ಅಭಿಪ್ರಾಯವೆಂದು ತಿಳಿಸ್ತಾರೆ. ಭಾರತದಲ್ಲಿ ಸಂಯುಕ್ತ ರಾಜ್ಯಾಂಗ ವ್ಯವಸ್ಥೆಯ ಸ್ಥಾಪಿತವಾದಾಗಲೂ ಭಾರತದ ಅನೇಕ ಕಠಿಣ ಸಮಸ್ಯೆಗಳನ್ನು ಬಗೆಹರಿಸುವಾಗಲೂ ಭಾರತದ ಜನಾಂಗಗಳ ಜೀವನದ ಅಂತಸ್ತನ್ನು ಉತ್ತಮಪಡಿಸಿ ದೇಶದಲ್ಲಿ ಶಾಂತಿ ಸ್ಥಾಪನೆ ಮಾಡುವ ಕಾರ್ಯದಲ್ಲಿಯೂ ದೇಶೀಯ ಸಂಸ್ಥಾನಗಳು ಬ್ರಿಟಿಷ್ ಭಾರತದೊಡನೆ ಸಹಕರಿಸಬೇಕೆಂದು ತಾವು ಬಯಸುವುದಾಗಿ ಹೇಳಿ ಭಾಷಣವನ್ನು ಸಮಾಪ್ತಿ ಮಾಡಿ ಸೇತುವೆಯ ಪ್ರಾರಂಭೋತ್ಸವವನ್ನು ನೆರವೇರಿಸ್ತಾರೆ. ಹೀಗೆ ಶ್ರೀ ಕೃಷ್ಣರಾಜೇಂದ್ರ ಸೇತುವೆ, ಶ್ರೀ ವಾಣಿವಿಲಾಸ ಸೇತುವೆ ಇವೆರಡರಿಂದ ಮೈಸೂರು ಸಂಸ್ಥಾನಕ್ಕೂ ಮದ್ರಾಸ್ ಮತ್ತು ಕೊಡಗು ಪ್ರಾಂತ್ಯಗಳಿಗೂ ಪರಸ್ಪರವಾಗಿ ಸಂಪೂರ್ಣ ಸಂಬಂಧವನ್ನು ಕಲ್ಪಿಸಿದ ಹಾಗಾಯಿತು. ಹೀಗೆ ಈ ಸೇತುವೆಗಳಿಂದ ಒಂದು ಕಡೆ ಮೈಸೂರು, ತಲಕಾಡು, ಶಿವನಸಮುದ್ರ, ಶ್ರೀರಂಗಪಟ್ಟಣ, ಸೋಮನಾಥಪುರ, ಬನ್ನೂರು, ಮಳವಳ್ಳಿ ಮತ್ತು ಮಂಡ್ಯ ಇವುಗಳಿಗೂ, ಇನ್ನೊಂದು ಕಡೆ ತಿರುಮಕೂಡ್ಲು, ನರಸೀಪುರ, ಮುಗೂರು, ಸಂತೆಮಾರನಹಳ್ಳಿ ಮತ್ತು ಚಾಮರಾಜನಗರ ಇವುಗಳಿಗೂ, ಮತ್ತೊಂದು ಕಡೆ ಮದ್ರಾಸ್ ಅಧಿಪತ್ಯದ ಕೊಳ್ಳೇಗಾಲ, ಸತ್ಯಮಂಗಲ ಮತ್ತು ಕೊಯಮತ್ತೂರು ಈ ಪ್ರಾಂತ್ಯಗಳಿಗೂ ಹತ್ತಿರವಾಗಿ ಪ್ರಯಾಣ ಸೌಕರ್ಯ, ವ್ಯಾಪಾರ ಸೌಕರ್ಯ ಮೊದಲಾದವು ಬಹುಮಟ್ಟಿಗೆ ಹೆಚ್ಚಲು ಅವಕಾಶವಾಯಿತೆಂದು ಧಾರಾಳವಾಗಿ ಹೇಳಬಹುದು. ಹೀಗೆ ನಾಲ್ವಡಿ ಕೃಷ್ಣರಾಜ ಒಡೆಯರು ತಮ್ಮ ಕೊಡುಗೆಗಳನ್ನು ನೀಡುವುದರಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿದ್ದಾರೆ. ಹಾಗಾಗಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದಗಳು.